ರಾಯಚೂರಿನಲ್ಲಿ ಹಾಡಹಗಲೇ ಅಕ್ರಮ ಮರಳು ದಂಧೆ ರಾಜಾರೋಷವಾಗಿ ತಲೆ ಎತ್ತಾ ಇದೆ. ಮಸ್ಕಿ ತಾಲೂಕಿನ ಹಿರೇಕಡಪೂರು ಗ್ರಾಮದಲ್ಲಿ ಮರಳುಗಳರಿಂದ ಮರಳು ಲೂಟಿ ನಡೀತಾ ಇದೆ. ಟಿಪ್ಪರ್ ವಾಹನಗಳಿಗೆ ನಂಬರ್ ಪ್ಲೇಟ್ ಕೂಡ ಇಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ಶರವೇಗದಲ್ಲಿ ಸಾಗ್ತಾ ಇದೆ. ಕವಿತಾಳ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿರುವ ಕಟ್ಟಕಡೆಯ ಗ್ರಾಮ ಹಿರೇಕಡಪೂರ್ನಲ್ಲಿ ಮಾಫಿಯಾ ತಲೆ ಎತ್ತಿದೆ. 198 ಸರ್ವೆ ನಂಬರ್ ಹಳ್ಳಕ್ಕೆ ಹೊಂದಿಕೊಂಡಿರುವ ಜಮೀನಿನಲ್ಲಿ ಮರಳುಗಾರಿಕೆ ನಡೀತಾ ಇದೆ. ಇನ್ನು ಈ ವಿಚಾರವಾಗಿ ಫೋಕ್ ಲೈನ್ನಿಂದ ಟಿಪ್ಪರ್ ವಾಹನಗಳಿಗೆ ಮರಳು ತುಂಬುತ್ತಾ ಇರುವ ದೃಶ್ಯವನ್ನ ಸ್ಥಳೀಯರು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಸ್ಥಳೀಯರು ದಟ್ಟವಾದ ವಾಹನ ಸಂಚಾರದಿಂದ ಬೇಸತ್ತಿದ್ದಾರೆ. ರಸ್ತೆಗಳು ಕೂಡ ಹಾಳಾಗಿದ್ದು ಸಂಬಂಧಪಟ್ಟ ಇಲಾಖೆಗಳು ಜಾಣ ಕುರುಡುತನ ಪ್ರದರ್ಶಿಸ್ತಾ ಇವೆ. ಈ ಅಕ್ರಮಕ್ಕೆ ತಡೆ ಹಾಕಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆತ್ಮೀಯರೇ, ರಾಯಚೂರು ಜಿಲ್ಲಾ ಮಸ್ಕಿ ತಾಲೂಕಿನ ಮಸ್ಕಿ ಹೋಬಳಿ ಮತ್ತು ಸುಂಕನೂರು ಮತ್ತು ಹಿರೇಕಡಬೂರು ಸೀಮಾಂತರದಲ್ಲಿ ಬರುವ ಹಿರೇಹಳ್ಳದಲ್ಲಿ ಸುಮಾರು ಈಗ 3 ತಿಂಗಳಿಂದ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೀತಾ ಇದ್ದು ಸಂಬಂಧಪಟ್ಟಂಥ ಹಿರಿಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೆ ಯಾವುದೇ ರೀತಿಯ ಮರಳು ಗಣಿಗಾರಿಕೆ ಮಾಡುವವರ ಮೇಲೆ ಕ್ರಮ ಕೈಗೊಂಡಿಲ್ಲ. ಹೀಗೆ ಸುಮಾರು 3-4 ತಿಂಗಳುಗಳಿಂದ ಅವ್ಯಾಹತವಾಗಿ ನಿರಂತರವಾಗಿ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದ್ದನ್ನು ಕಂಡು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಹಾಗೂ ಮೈನ್ಸ್ ಡಿಪಾರ್ಟ್ಮೆಂಟ್ನವರು ಕಣ್ಣಿದ್ದು ಕುರುಡರಂತೆ ಕಿವಿದ್ದು ಕಿವುಡರಂತೆ ಇವತ್ತು ಇರುವುದನ್ನು ನೋಡಿದರೆ ಇದರಲ್ಲಿ ಅಕ್ರಮ ಗಣಿಗಾರಿಕೆ ಮಾಡುವಂತಹ ಮರಳು ಕಳ್ಳರೊಂದಿಗೆ ಶಾಮೀಲಾಗಿರುವುದನ್ನು ಮೇಲ್ನೋಟಕ್ಕೆ ಕಾಣುತ್ತದೆ. ಇನ್ನು ಮುಂದೆ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳು ಈ ಒಂದು ಅಕ್ರಮ ಗಣಿಗಾರಿಕೆಯನ್ನು ತಡೆಯಬೇಕು ಮತ್ತು ಅಕ್ರಮ ಗಣಿಗಾರಿಕೆಗೆ ಬಳಸುವಂತಹ ಇಟಾಚಿ ಹಾಗೂ JCB ಮತ್ತು ಇನ್ನಿತರ ಟಿಪ್ಪರ್ಗಳನ್ನು ವಶಪಡಿಸಿಕೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಒತ್ತಾಯಿಸುತ್ತಿದ್ದೇನೆ.